ಬಾ ಹೇ ಲಿಂಗರವಿಲ್ ನಾನು ನೀನು ಜೋಡಿಯಾಗನ್ ಬಾ ಹುಡುಗಿ ಹಿಂಗಕ ಮತ್ತೆ ದಿಮಕ ಪ್ರೀತಿ ಪಾಠ ಹೇಳಿ ಕೊಡ್ತೇನೆ ಬಾ ಹೇ ಲಿಂಗರವಿಲ್ ನಾನು ನೀನು ಜೋಡಿಯಾಗನ್ ಬಾ ಹೇ ಹುಡುಗಿ ಹಿಂಗಕ ಮತ್ತೆ ದಿಮಕ ಪ್ರೀತಿ ಪಾಠ ಹೇಳಿ ಕೊಡ್ತೇನೆ ಬಾ ಹೇ ಲಿಂಗರವಿಲ್ ನಾನು ನೀನು ಜೋಡಿಯಾಗನ್ ಬಾ ಹುಡುಗಿ ನಿನ್ನ ಮಾರಿ ನೋಡಿ ಐಶ್ವರ್ಯ ನಿಂತು ಬರ್ತಾಳ ಹುಡುಗಿ ನಿನ್ನ ಕಣ್ಣು ನೋಡಿ ಮಾತು ನಿಂತು ಬರ್ತಾಳ ಹೇ ಹುಡುಗಿ ಹಿಂಗಕ ಮಾರ್ತೆ ದಿಮಕ ಪ್ರೀತಿ ಪಾಠ ಹೇಳಿ ಕೊಡ್ತೇನೆ ಬಾ ಹೇ ಲಿಂಗರವಿಲ್ ನಾನು ನೀನು ಜೋಡಿಯಾಗನ್ ಬಾ ಹುಡುಗಿ ನಿನ್ನ ಧ್ವನಿ ಕೇಳಿ ಕಮಲಮ್ಮಕ್ಕ ನೆನಪಿಗೆ ಬರ್ತಾಳ ಹುಡುಗಿ ನಿನ್ನ ನಟ ನೋಡಿ ಉಮ ಅಕ್ಕ ನೆನಪಿಗೆ ಬರ್ತಾಳ ಹೇ ಹುಡುಗಿ ಹಿಂಗಕ ಮಾರ್ತೆ ದಿಮಕ ಪ್ರೀತಿ ಪಾಠ ಹೇಳಿ ಬರ್ತೀನಿ ಬಾ ಹೇ ಲಿಂಗರವಿಲ್ ನಾನು ನೀನು ಜೋಡಿಯಾಗನ ಬಾ ಸಲಾ ಮುಂಬಳಿ ನ್ಯಾಯನಾಯಿ ಮಾನವ ಸ್ವರ್ಗ ಮರ್ತ್ಯ ಪಾತಾಳ ಚತುರ್ದಶಿ ಭುವನಂಗಳೋಳ ಎನ್ನಡನ ಸಮರ ಕಾಲದ ಮಾಡುವ ವೀರರವಿಲ್ಲವೆಂದು ಪಾದ ಪಲ್ಲ ಮಂಗಳೋಳ ಗಲ್ಲೆಂದು ಕಾಲಗತ್ತಿರ ಮುಡಿಸೆ ಅಲಂಕರಿಸಿ ಮಾನವ ಎನ್ನಯ ಒಕ್ಕುವ ಮಿಕ್ಕಿ ಬೇರಿದ ರೋಷವೇಜಿ ರಕ್ತದಿಬ್ಬಾಡಿ ಹೊಡೆಯುವರು ಸಭಾ ನಿಲಯಕ್ಕೆ ಬಂದ ಕದಿವೀರನಂತ ಆರಂಭ ಕೇಳುವ ವೀರ ಕಾವಲೈ ನರನೆ ನಾವುದಾನೆಂದರೆ ಆಡಬೇಕು ಆಟ ನೋಡಬೇಕು ನೋಟ ಗುರುಗಳಲ್ಲಿ ಕಲಿಯಬೇಕು ಪಾಠ ಅಂತ ಪಾಠಶಾಲೆಯಲ್ಲಿ ಕಲಿತು ಬಂದು ತಮ್ಮನ್ನು ಮಾತನಾಡಿಸಿದ ಸುಂದರ ಸಾರಥೆಂದು ಕರೆಯುತ್ತಾರೆ ದೇವ ಹೇಗೆ ಕಂಡು ಬರಬೇಕು ತಮ್ಮ ನಾಮಾಂಕಿತವ ಮುಂಬಳಿ ನ್ಯಾಯನಾಯಿ ಸಾರಥಿ ಅನ್ನ ನಾಮಾಂಕಿತವೇನೆಂದರೆ ಕರ್ಕಶ ಮಾತ ವೈರಿಗಳಂ ಕಕ್ಕನೆ ಮಣ್ಣ ಪಕ್ಕಕ್ಕೆ ಬಿಕ್ಕುಗಳಂ ಕುಟ್ಟಿಸಿ ಪಟ್ಟೆಗಳಂ ಮುರಿದು ರಕ್ತವಂ ಮುರಿದು ಮಾಂಸವಂ ತೆಗೆದು ಕಾಲನಾಲಯಕ್ಕೆ ಕಳೆದು ಭುಜಬಲ ವಿಕ್ರಮಂತ ಆರಂಭ ಕೇಳಿದೆಯಾ ಹೌದು ದೇವ ಸಾರಥಿ ಹೋಗಲೇ ಇನ್ನು ತಿಳಿಯಲಿಲ್ಲವೇ ನಮ್ಮ ನಾಮಾಂಕಿತವರಂತೆ ತಿಳಿಯಲಿಲ್ಲ ದೇವ ಹಾಗಾದರೆ ಒಂದು ಹೆಚ್ಚು ಮುಂದಕ್ಕೆ ಇಡುವ
ನಿವಾದಕ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ನಮ್ಮ ವೈರಿಗಳಾದ ಇಂದ್ರಾದಿ ಕೀಳರ ದಿಕ್ಪಾಲಕರಂತದ ಬಡದು ಹ ಅವರ ಸತಿಯ ನಂತರ ಹಿಡಿಯಬೇಕೆಂದು ಸಡಗರದಿಂದ ಬರಲಾಯಿತು. ಸಾರಥಿ ಒಳ್ಳೆಯದು ಹೋಗದೆ ಮುಂದೇನು ಸಂಗತಿ ಸಾರಥಿ ಹೋಗದೆ ನನ್ನ ತಮ್ಮನಾದ ಕಾಲಿಕೆಯ ಮಹಾರಾಜನೆಂಬ ಹೇಳು. ಸಾರಥಿ ಸ್ವಾಮಿ ಸಾರಥಿ ತಮ್ಮಿಷ್ಟದಂತಾಗಲಿ ಹೋಗದೆ ಈ ಬೀಡವನ್ನು ಅಲಂಕರಿಸಿ ಜಾಗ್ರತೆ ಸ್ವರಾಜ್ ದೇವ ತಾವನಾರಂಭಿಗಳೇ ಕುಡಿ ಕುಡಿಕೆಂದು ಗಡರಮಸದಿಂದ ಬಂದವರನ್ನು ಆರಂಭಿಸಿದ ದೇವ ದಿವ್ಯ ಪ್ರಭಾವ ದೇವ ತಳಕ್ಕೆಂದು ಜಲ್ಪಿಸುವ ಗಡರೌದ್ರ ವೇಷದಿಂದ ಸಂಚರಿಸುವ ಭಾಸ್ಕರನ ಜಗದ್ಭರಿತ ಕಾಂತಿ ಅರ್ಥಣದಂದು ಸಿಡಿಲಿನ ಆರ್ಭಟದಂತ ದುರ್ಪಟ ತರ ವೀರ ಬರೇ ಹಾ ದಿಕ್ಕಂಗಳಾಳ ನಟ ನಟಿಪ ಗಾಂಭೀರ್ಯತರ ಕುಂಭಸ್ಥಲಗಳು ಬರೇ ದೇವ ಇಂಥ ಸದೃಶ್ಯ ಅಧಿಕ ಬಲಯುಕ್ತ ನಮ್ಮ ಕಂಡ ನಿರ್ಭಯಂಕಿತನಾಗಿ ಮಾತನಾಡಿಸುವ ನೀನುದಾನ ಮಾನವ ಓ ದೇವ ನಾವುದಾರಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬಲ್ಲ ಆಕೆಗೆ ಬರೆದು ಕೊಟ್ಟರೆ ನನ್ನ ಆಸ್ತಿಯಲ್ಲ ಎಷ್ಟು ಕೊಟ್ಟರೂ ಆಕೆಗೆ ಸಮಾಧಾನವೇ ಇಲ್ಲ ಮಾತಿ ಮಾತಿಗೂ ನೀತಿ ಹೇಳಿ ಸಾಕಾಯಿತಲ್ಲ ಆದರೂ ಅವಳಿಲ್ಲ ಆಕೆಯ ಸೊಲ್ಲ ಅದಕ್ಕಾಗಿ ಇಲ್ಲಿಗೆ ಬಂದು ತಮ್ಮನ್ನು ಮಾತನಾಡಿಸಿದ ಸುಂದರ ಸಾರಥೆಂದು ಕರೆಯುತ್ತಾರಲ್ಲ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಗಿರಬಲ್ಲ ಭಾರತೀಯ ಹೋಗಲೇ ಉದ್ರೇಕದಿಂದ ಬರುವ ಎನ್ನಯ ಭದ್ರತರ ಮಾಡ ಮುದ್ದೆ ಪರಾಕ್ರಮಕ್ಕೆ ಎದರಿ ದಶದಿಕ್ಕುಗಳಲ್ಲಿರುವ ವೀರಾದಿ ವೀರರು ಬರೇ ಹಾ ಭಾರತೀಯ ಹೋಗಲೇ ಎನ್ನಯ ಕಡು ರೌದ್ರ ವೇಷಕ್ಕೆ ಎದರಿ ಮುಖಂಡನು ಹಾ ಬರೇ ಭಾರತೀಯ ಇದು ಅಲ್ಲದೆ ಎನ್ನಯ ಪರಾಕ್ರಮವು ಕಂಡು ಸಹಿಸದ ಕಪಟ ನಾಟಕ ಸೂತ್ರಧಾರನಾದ ವಿಷ್ಣು ನಮ್ಮೋನು ಹಾ ಬರೇ ಭಾರತೀಯ ಹೋಗಲೇ ಇದು ಅಲ್ಲದೆ ಸೃಷ್ಟಿಕರ್ತ ಬ್ರಹ್ಮನ ಸೃಷ್ಟಿ ಕಾರ್ಯವನ್ನು ನಿಲ್ಲಿಸಿ ಹಾ ಬರೇ ಹೋಗಲೇ ಇದು ಅಲ್ಲದೆ ಅನ್ನಯ ಆರ್ಭಟಕ್ಕೆ ಎದರೆ ಅಷ್ಟದಿಕ್ಪಾಲಕರ ದಿಕ್ಕಟ್ಟು ಮಾಡಿದರ ಹಾ ಇಂಥ ಪರಾಕ್ರಮನ ವೀರ ಪಪ್ಪೆಯನ್ನಿಟ್ಟ ಮಾತ್ರದ ಯಾವತ್ತು ವೈರಿಗಳ ಮೋರಿ ಪಪ್ಪೆ ಸ್ವಾಯ್ ಸಾರಥಿ ಹೋಗಲೇ ಇಂಥ ಇಂಥ ಸದೃಶ್ಯ ಪರಾಕ್ರಮ ಹಿರಣ್ಯ ನಗರವೆಂಬ ಪಟ್ಟಣಕ್ಕೆ ಪಟ್ಟಾಧ್ಯಕ್ಷನಾದ ಯುವಕರ ತಮ್ಮ ಲಂಕೆಯ ಮಹಾರಾಜನಂದು ದಂಡನ ಎಂದು ದೇವೇಂದ್ರವರು ಸಾರಥಿ ನಮಸ್ಕಾರವಂತಾಗಲಿ ದೇವ ಕಾಲಕೇಯ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿಗಾಮಿರೇಜ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ನಮ್ಮ ಅಗ್ರಜನಾದಲ್ಲಿ ಮಾತ ಕವಚ ಮಹಾರಾಜನು ತಾವ ಕಾರ್ಯವನ್ನು ನೇಮಿಸುತ್ತಾನೆ ಹಾ. ಆ ಕಾರ್ಯವನ್ನು ನೆರವೇರಿಸುವ ಕಾರಣ ಪರಿಣಾಮವಾಯಿತು ಸಾರಥಿ ಹಾ. ಒಳ್ಳೆಯದು ಮಗು, ಈ ಮೇಡವನ್ನು ಅಲಂಕರಿಸಿ ಜಾಗೃತಿ
ಪ್ರಜಾ ಎನ್ನಂ ಕರೆಸಿದ ಕಾರಣವೇನೋ ಚೆನ್ನಾಗಿ ತಿಳಿಸುವಣ್ಣ ಸುಗುಣವೇನಣ್ಣ. ಓಹೋ ತಮ್ಮನಾದ ಕಾಲಿಕೆಯದೇ ಎನ್ನ ಮಾತು ಚಿತ್ತವಿಟ್ಟ ಕೇಳು ಅದೇನು ಪ್ರಜಾ? ನಿನ್ನಿನ ದಿನದೋಳ ಹತೋಲಿತ ಬಲಯುತನಾದ ಚತುರಂಗ ಬಲವಲ್ಲ ಯಾವತ್ತು ಲೋಕಗಳನ್ನು ಸಂಚರಿಸಿ ಅಷ್ಟ ದಿಕ್ಪಾಲಕರ ಪಟ್ಟಣಗಳನ್ನು ಪ್ರವರ್ತಿಸಿ ಚಲಿಸಿಬಿಟ್ಟರು. ಓ ತಮ್ಮ ಗಟ್ಟಿ ತರಮವಾದ ವಿಷ್ಣುವಿನ ಆಲಯವನ್ನು ಮತ್ತು ಶಿವಾಲಯವನ್ನು ಕಿತ್ತಿ ಹಾಕಿದರು. ಇದು ಅಲ್ಲದೆ ದೇಶಗಳ ಮಡದು ಕನಕನಕಾದಿಗಳನ್ನು ದಾಳ ಧೂಳೆ ಮಾಡಿ ರಾಜಕಿಂಕರನ ಮಿಡಿದು ಕಾಲಿಗೆ ಸಂಗೋಡಿಯ ತೆಗೆದು ಕೈಗೆ ಬೇಡಿಗಳ ಮಾಕಿ ನಮ್ಮ ವೀರಣ್ಣ ನಗರದ ಸೆರೆಮನೆಗೆ ಸೇರಿಸಿಬಿಟ್ಟನು. ತಮ್ಮ ಇದೇ ನಮ್ಮ ಕುಲಧರ್ಮ. ನಮ್ಮ ಪರಾಕ್ರಮವನ್ನು ಕಂಡ ಮೂರು ಕಣ್ಣುಳ್ಳುವ ಮುಕ್ಕಣ್ಣನ ಕೂಡ ಎದರೆ ಕೈಲಾಸದಲ್ಲಿ ಅಡಗಿಕೊಂಡರ ಮನೆ 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 ಪ್ರಜಾ ಇದು ಆಗಿರಲೇ ಮತ್ತೇಗೆ ಅನುಜ ನಿನ್ನಿನ ದಿನದೊಳ ನಾವು ಮಾಡಿದ ಕಾರ್ಯವನ್ನು ಎಷ್ಟೆಂದು ಹೇಳಲಾಗ್ತದೆ. ಅದು ಏನು ಚೆನ್ನಾಗಿ ಹೇಳು ಅನುಜ. ಅದೇನೆಂದರೆ ಅದೇನು ಯಾವ ಕುಲದವಳ ಬಲ್ಲಿದನೆಂದೆನಿಸಿ ಪ್ರಸಿದ್ಧಿಯ ಪಡೆದ ನಿನ್ನ ತಮ್ಮನ ಬಳಿ ಅಗತ್ಯ ಮುನಿಗಳ ಆಶ್ರಮ ಹೊಕ್ಕಪ್ಪ ಮುನಿಗಳು ಮಾಡುವ ಜಪ ತಪ ಅನುಷ್ಠಾದಿಗಳನ್ನು ನಾಶಗೊಳಿಸಿ ಮನೆ 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 ವೀರ್ಯ ಮೂತ್ರಾದಿಗಳ ಹೋಮ ಕುಂಡಲಗಳಲ್ಲಿ ಬಿಟ್ಟು ಪರ್ಣಶಾಲೆಗಳನ್ನು ಸುಟ್ಟು ಓ ಅನುಜ ಮುನಿಮಠಗಳನ್ನು ಹಿಡಿದು ಅವರ ಬಟ್ಟೆಗಳನ್ನು ಕಳಚಿ ಮರ್ಯಾದೆಯನ್ನು ಸೂರ್ಯಗೈದು ನೂರಾರು ಗಾವುಗಳನ್ನು ತಂದು 2,000 ಮುನಿಗಳ ಪತಿಯರನ್ನು ಎಳೆದು ತಂದಿರುವ ನಿವಾತಕ ಭೂಪತಿ ಅಪ್ಪೋ ತಮ್ಮನಾದ ಕಾಲಿಕೆಯದೇ ನೀನೇನು ಸಾಮಾನ್ಯದವನೇ ಹೇಗೆ ನಿನ್ನ ಸರಿ ಸಮನರಾದ ವೀರರು ದಾರಿರುವರು. ನಿನ್ನ ಪರಾಕ್ರಮವನ್ನು ನಾನೇನು ಕಾಣದವನೇ ಹೇಗೆ. ಹೌದಾ ಪ್ರಜಾ? ಓ ಅನುಜ ಪ್ರಜಾ ಇದೆಲ್ಲ ಆಗಿರದೆ ನಿಂದಿನ ದಿನದೋಳ ಹುಟ್ಟಿದ ಹೊಸ ವಾರ್ತೆಯನ್ನು ನಾನು ಏನಂತ ಹೇಳಿದೆ ಅನುಜ. ಈ ಒಂದು ಮಾತು ಬಾಹೋ ರಾಕ್ಷಸ ವರ್ಯನಾದ ನಿವಾತಕ ಭೂಪತಿ ತಮ್ಮನಾದ ಕಾಲಿಕೆಯದೇ ನಿನ್ನಿನ ದಿನದೊಳ ಹುಟ್ಟಿದ ಮತವಾರ್ತೆಯ ಅವಿಸ್ತಾರವಾಗಿ ಬಿತ್ತರಿಸು ಪೃಥ್ವಿಪತಿ ಓಹೋ ಚಾತುರ್ಯ ಮಧುವಿತನಾದ ಅನುಜ ನಮ್ಮ ಕುಲಕ್ಕೆ ಶತ್ರುವಾದ ಪುರುಷೋತ್ತಮನಾದ ಸೋತನು ಚಿಕ್ಕ ಚಿಕ್ಕ ಮಾತುಗಳಿಂದ ನಮ್ಮನ್ನು ಬೈದಂತೆ. ಅಯ್ಯೋ ಅಯ್ಯೋ ಅನ್ಯಾಯವಾಗಿ ಬೈಯುವುದಕ್ಕೆ ಅವನಿಗೆ ಇಷ್ಟು ಕರ್ಮವು ಏತಕ್ಕೆ. ಓ ತಮ್ಮ ಕಾಕಾಸೂರ ಶಕಟಾಸೂರ ಕಂಸಸೂರ ರಾಕ್ಷಸರ ಕೊಂದೆನೆಂಬ ಗರ್ವ ಮೆನ್ನೋಳ ತೋರ ಬಂದರೆ ಅವರಂತೆ ನಮ್ಮನ್ನು ತಿಳಿದಿದ್ದಾರೆ. ಓ ನಿಜ ಆ ಕಮಲಾಕ್ಷನೆಂಬ ಗಲ್ಲನು ಎಲ್ಲರಿಗೆ ಕಂಡರು ಬಿಡದೆ ಜಾಗೃತಿಯಿಂದ ಎಲ್ಲರಿಗೆ ಹಿಡಿದುಕೊಂಡು ಬರುವಂತ ನಾವು ತಮ್ಮ ಇದೇ ನಿನಗೆ ಓ ತಮ್ಮಯ್ಯ ಆ ಕೃಷ್ಣನೆಂಬ ಕಳ್ಳನು ನಮ್ಮನ್ನು ಜರಿದನೆ ಹಾಗಾದರೆ ಅವನಿಗೆ ಕಾಲ ಸಂಗೀತವಾದಂತೆ ಕಾಣುತ್ತದೆ. ಮನೆ 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 ಓ ನಿಜ ಆ ಭ್ರಷ್ಟನ ಕಪಟದ ಗುಣವು ಎಲ್ಲರಿಗೂ ತಿಳಿದಿಯೇ ಇದೆ. ಸುಗುಣವೆಂಬುವುದು ಎಳ್ಳಷ್ಟು ಸಿಗುವುದಿಲ್ಲ. ಆ ಕಳ್ಳ ಕೃಷ್ಣನ ಅಷ್ಟು ಸಂಪನ್ನನಾದರೆ ಒಡೆದ ತಂದೆ ತಾಯಿಯರಾದ ವಾಸುದೇವ ದೇವಕಿಯರ ಬಂಧನದಲ್ಲಿರುವಾಗ ಅನ್ಯರ ಮನೆಯಲ್ಲಿ ಇರುತ್ತಾನೆ ಹೇಗೆ. ಪ್ರಜಾ ಓ ನಿಜ ಇದು ಅಲ್ಲದೆ ಕೌರವೇಶ್ವರನಿಗೆ ತಾಯಿಯಾದ ಗಾಂಧಾರಿ ದೇವಿಯು ಅಮೃತ ಕಾಯವನ್ನು ತುಂಬುವಾಗ ಕಪಟತನದಿಂದ ಅರ್ಥಕ್ಕಿದ್ದಾನೆ ಹೇಗೆ. ಭಲೆ 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 ಪ್ರಜಾ ಓ ನಿಜ ಮತ್ತು ಸೋದರ ಮಾವನಾದ ಕಂಸಾಸೂರನ ಸಂಹಾರ ಮಾಡುತ್ತಿದ್ದಾನೆ ಹೇಗೆ. ಇಲ್ಲ ಆ ಭ್ರಷ್ಟನ ಮಾತೆ ಕೇಳ ಅಹೋ ತಮ್ಮನಾದ ಕಾಲಿಕೆಯದೇ ಕಮಲಾಕ್ಷನೆಂಬ ಗೊಲ್ಲನು ನಮ್ಮನ್ನು ಬೈದರು ಬೈದಿರಬಹುದು. ನಿಜ ಏತಕ್ಕೆಂದರೆ ಆ
ಕೇಳು ತಪ್ಪತ್ತು. ಅಹೋ ತಮ್ಮ, ಆ ಕಳ್ಳನನ್ನ ಸಂಹರಿಸುತ್ತೇನೆ. ಈ ಸುದ್ದಿಯನ್ನು ಕೇಳಿ ಅವನ ಪಕ್ಷವನ್ನು ತಾಳೆ ಇಂದ್ರನೆಂಬುವನು ಕದನಕ್ಕೆ ಬಂದರೆ ಕಿತ್ತಿ ಬಿಡುವನು. ಅಹೋ ತಮ್ಮ, ಇದು ಅಲ್ಲದೆ ಅಮ್ಮಿನಿಂದ ಬ್ರಹ್ಮನು ಬಂದರೆ ಅವನ ಮಸ್ತವನ್ನು ಕತ್ತರಿಸಿ ಬಿಡುವನು ತಮ್ಮ. ಇದೇ ನಮ್ಮ ಧರ್ಮ. ಅದು ಏನು ಅಂಶ? ಕಾಲಕೆಯಲ್ಲಿ ಮಾತಕರೆಂಬ ಹೆಸರೆತ್ತಿದರೆ ಈ ಪೃಥ್ವಿ ತತ್ತರಿಸುತ್ತದೆ. ನಮ್ಮಂತ ಮಹಾಪರಾಕ್ರಮಿಗಳಲ್ಲಿನ ಆ ಮೃತ್ಯುಂಜಯನೆಂಬ ಬೂದಿ ಬಡಕನ ಯುದ್ಧಕ್ಕೆ ಬರುವನೆ. ಸೃಷ್ಟಿಕರ್ತ ಬ್ರಹ್ಮನಿಗೆ ಎದುರಾಗುವನೆ. ಇದು ಅಲ್ಲದೆ ಚಂದ್ರಮೌಳಿಯಾದ ಶಿವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಒಂದು ಭಾಗವಂತ ಮಗನೇ ಇಲ್ಲ. ಎಲ್ಲವಲ್ಲ ತಮ್ಮ. ಇಂಥ ಪರದೇಶಿ ಪರಮೇಶ್ವರನು ನಾಮಲೋಕದಲ್ಲಿ ಜಮ ಅಪ್ಪಣೆಯಾಯಿತಂದರೆ ಈ ಕ್ಷಣವೇ ಆ ಮೃತ್ಯುಂಜಯನ ಸತ್ವವನ್ನು ನಿಲ್ಲಿಸಿ ಸಪ್ತ ಸಮುದ್ರಗಳನ್ನು ಅಹೋ ಅಪ್ಪಜ, ಅಹೋ ನಿಜ. ಕುಲಗಿರಿ ಪರ್ವತಗಳ ಮಾಡೆ ಕಲ್ಲಿನಂತೆ ಆಡಿಸಿ ಬಿಡಿವೆ. ಪೃಥ್ವಿಯೋಳ ಬಲ್ಲಿದನಾದ ಕಾಲಕೇರಿಗೆ ಆ ಬಲ್ಲನು ಜೋಡ ಸೃಷ್ಟಿಕರ್ತ ಬ್ರಹ್ಮನಿಗೆ. ಅಹೋ ಅಪ್ಪಜ, ಅಹೋ ನಿಜ. ಕ್ಷಣರಾತ್ರಿ ಮೂರ್ತಿಗಳನ್ನು ಬೆಳೆದು ತಂದು ನಿನ್ನ ಪಾದದಡಿಯಲ್ಲಿ ಕಳಹುತ್ತೇನೆ ನೋಡು ಅಪ್ಪಜ. ಅಹೋ ತಮ್ಮನಾದ ಕಾಣಿಕೆಯ ನಾನು ಏನು ಹೇಳಲಿ ನಿನ್ನಯ ಶೌರ್ಯ? ಅದೇನೋ ಅಪ್ಪಜ, ನಿನ್ನ ಬದುಕರ ಪರಾಕ್ರಮಕ್ಕೆ ನಾ ಮೆಚ್ಚಿದೆ. ನಿನಗೆ ತಕ್ಕ ಮರ್ಯಾದೆಯ ಮಾಡಬೇಕೆಂದು ಎಷ್ಟು ಯೋಚಿಸಿದರು ಸರಿಯಾಗಿ ಓ ತಮ್ಮ, ಎಷ್ಟು ಗೊತ್ತರ ಭೂಷಣ ತೋರದು. ಆದ್ದರಿಂದ ನಾಳಿನ ದಿನದೋಳ ಇಂದ್ರನ ಅಮರವತಿ ಪಟ್ಟಣದ ಅಧಿಕಾರವನ್ನು ನಿನಗೆ ಒಪ್ಪಿಸುವನು ತಮ್ಮ. ಕಾರ್ಯವಾಗಿ ಶಿವ. ಅದೇನು ಅಂತ? ಚತುರ್ದಶ ಭುವನಗಳಲ್ಲಿ ಶ್ರೇಷ್ಠನಾದ ನೀನು ನಿನ್ನ ಅನುಜನನ್ನು
ಹಾ. ಈ ಸಭಾಮಂದಿರಕ್ಕೆ ಬಂದ ಕುಲಶೇಖರನ ಅಧೀನದಿಂದ ಮಾತನಾಡಿದ ನೀವುಗಳೇ. ಹಾ. ಓ ದೇವ, ನಾವು ಯಾರಂದರೆ ಹಟ್ಟದಾಗ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರದಲ್ಲಿ ಕರೆಯುತ್ತಾರೆ ದೇವ. ಹೇಗೆ ಕಂಡು ಬರಬೇಕು ತಮ್ಮ ನಾಮ ಅಂಕಿದವ? ಸಾರಥಿ ನಾವುದಾರೆಂದರೆ ಯಾರು ದೇವ? ಯಾವ ಕಾಮಿನರಿಂದ ಜೊತೆಗೂಡಿ ನಿರ್ವಂಚನೆಯಿಂದ ವಿರಂಚು ನಿರ್ಮಿಸಿದ ಸಂಚಿತಾರ್ಥ ಕಾಂಚನ ಗೊಂಬೆಗಳಂತೆ ಹಾ. ಸುಂದರವಾಗಿ ಕಾಣುವ ಸುಂದರಾಂಗಿಯರ ಶೃಂಗಾರವಾದ ಅಂಗಲಾವಣೆಗಳಿಂದ ಸಾರಥಿ ಗೋಪದೇ ವೈಭವವಾದ ವಿಲಾಸಗಳನ್ನು ನೋಡಿ ಮಂಗಳದರ ಸಂಗೀತ ಶ್ರುತಿಗಳನ್ನು ಕೇಳಿ ಮನದ ಉಂಟಾಳಿ ಕಾಮಧೇನು ಕಲ್ಪವೃಕ್ಷ ಚಿತ್ರಮಣಿ ಐರಾವತಿ ಎಂಬ ಅಷ್ಟ ಐಶ್ವರ್ಯದಿಂದ ಮೆರೆಯುವ ಅಮರಾವತಿ ಎಂಬ ಪಟ್ಟಣವನ್ನು ಪರಿಪಾಲಿಸುವ ಸದ್ಗುಣ ಸಾಂದ್ರ ಹಾ. ದೇವೇಂದ್ರ ಮಹಾರಾಜನನ್ನು ತಿಳಿಯುವ ತರತೆ ಹಾ. ಬರೇ ದೇವೇಂದ್ರ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಇಕೋ ನಮ್ಮ ದೇಶದ ವೃತ್ತಾಂತವನ್ನು ಕೇಳುವ ಸತಿದೇವಿ. ಖಂಡಿಯ ಸಾರಥಿ ಒಳ್ಳೇದು ಗೋಪದೇ, ಮುಂದೇನು ಸಂಗತಿ? ಸಾರಥಿ ಗೋಪದೇ ಬೇಗನೆ ಹಂತಪುರಕ್ಕೆ ಹೋಗಿ ಸತಿದೇವಿ. ಸಚಿಗಳಾದ ಸಚಿದೇವಿಯನ್ನು ಬರೆಯಲು ಸಾರಥಿ ಹೋಗನಿ ಜಾಗೃತಿ ಕಮಿಷನಂತಾಗಲು ಗೋಪದೇ ಈ ಮೇಡವನ್ನು ಕಳಿಸಿ ಆಗ್ರಹಿ ಸತಿದೇವಿ. ಮುರಳಿ ಘನಶ್ಯಾಮ ದೇವ ಅನವರತ ಪರಿಪಾಲಿಸು, ದೇವ ಅನವರತ ಪರಿಪಾಲಿಸು. ಮುರಳಿ ಘನಶ್ಯಾಮ ಐಶ್ವರ್ಯ ಮತ್ತು ಕಾಂತ ಕಾಂತಿ ಏನನ್ನು ಕರೆಸಿದ ಕಾರಣವೇನು? ಹೇ ಸುಂದರಿ ಕಾರಣ ಹೇಳುವುದಕ್ಕೆ ಕರೆಸಿದೆ ಸುಂದರಿ. ಹೌದೇ ಪ್ರಿಯ? ಹೌದು ಕಾಂತಿ. ಹೇಳನ್ನು ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತಿ. ಎನ್ನನು ನೀ ಕರೆಸಿರುವ ಕಾರಣವು ಹೇಳಿದ ಕಾರಣವೇನು ಪತಿದೇವ ಕಾರಣ
ಹರಮಂದಿರದಲ್ಲಿ ಸಂತೋಷದಿಂದಿರುವ ಸಮಯದಲ್ಲಿ ಹೌದು ಕಾಂತೆ. ಹೆಣ್ಣನ್ನು ಕರೆಸಿದ ಕಾರಣವೇನು ಸುಂದರ ನಮೋಹದ ಚಂದ್ರ. ಹಾ ಹೇ ಸುಂದರಿ, ಈ ಮಂದಿರದಲ್ಲಿ ನನಗೆ ಹೊತ್ತು ಕಳೆಯುವುದಕ್ಕೆ ತುಂಬಾ ಬೇಸರವಾಗಿದೆ. ಆದ ಕಾರಣ ಹೊತ್ತು ಕಳೆಯುವ ನಿಮಿತ್ತವಾಗಿ ನಮ್ಮ ಸುಂದರವಾದ ಆನಂದ ಭವನಕ್ಕೆ ಹೋಗೋಣ ವಸಗಿ. ನನಗೆ ಕಾಂತ ಕಾಂತೆ, ಎಲ್ಲಿಗೆ ಹೋಗಬೇಕು? ಆ ಕಾಂತೆ, ಎಲ್ಲಿಗೆ ಹೋಗಬೇಕು ಕಾಂತ? ಅರಮಂದಿರಕ್ಕೆ ಕಾಂತೆ. ಹೌದೇ ಪ್ರಿಯ? ಹೌದು ಕಾಂತೆ. ನಂದನವನಕ್ಕೆ ಹೋಗಬೇಕು. ಹೌದು ಕಾಂತೆ. ನಲ್ಲ ನಲ್ಲಿ ಸುಂದರಿ, ಕಾಂತೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ನಲ್ಲಿ ದೇವೇಂದ್ರ ನಲ್ಲಿ ನಲ್ಲಿ ಸಚಿ, ಯಾವ ಕಾಲ? ಇದು ರಮ್ಯ ಚೈತ್ರ ಕಾಲ. ಹೌದೇ? ಹೌದು ಕಾಂತೆ. ಇದು ರಮ್ಯ ಚೈತ್ರ ಕಾಲ. ಇದು ರಮ್ಯ ಚೈತ್ರ ಕಾಲ. ಕಾಂತ, ನಿಮ್ಮ ಆಜ್ಞೆಯ ಪ್ರಕಾರ ನಾನು ಸಿದ್ಧರಾಗಿ ಬಂದಿರುವೆನು. ಹೌದು ಕಾಂತೆ. ಹೋಗೋಣ ನಡಿ ಕಾಂತ, ಗುಣವಂತ. ಆರೋ ಸುಂದರಾಂಗಿಯೇ, ಸುಗಂಧತರವಾದ ಮಾರುತಗಳಿಂದಲೂ ಸುರಚಿತವಾದ ಸರೋವರಗಳಿಂದಲೂ ಅತಿ ವೈಭವದಿಂದ ರಮಣೀಯವಾಗಿ ತರುವುದು. ಆರೋ ಸುಂದರಿ, ಪರಿಶೋಭಿಸುವ ವೃಕ್ಷಗಳಿಂದ ಪರಿಮಳದ ಪುಷ್ಪಗಳಿಂದ ಮೆರೆಯುವ ಈ ನಂದನವನವು ಎನ್ನ ಮನಕ್ಕೆ ಬಹು ಆನಂದವಾಗಿ ತರುವ ರಮಣಿ ಮಂಜೋತ್ತರ ಮಾಡಿ. ಕಾಂತೆ ಸುಂದರ ಸುಂದರಿ, ಸಂತೋಷವಾಗಿರುವುದೇ? ಹೌದು ಕಾಂತೆ. ಹೇಳಿದ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಕಾಂತೆ. ಸುಖದಲ್ಲೇ ಕಾಂತ ಓ ರಾಜವಾಗ ಅಲ್ಲ, ಆ ಸ್ವರ್ಗ ಸುಧಯ, ಆ ಸ್ವರ್ಗ ಸುಧಯ ಸವಿದಂತೆ ಮನಕ್ಕೆ ಹರುಷ ಅಲ್ಲ. ಓ ಪ್ರಿಯತಮ ಹೌದೇನು ಕಾಂತೆ. ಕಾಂತ, ಕಾಂತೆ, ಈ ವನದಲ್ಲಿ ನಾವಿಬ್ಬರು ಹಾರಾಡುತ್ತಿದ್ದರೆ ಹೇಗಾಗುವುದು ಗೊತ್ತೇ? ಅದು ಹೇಗಾಗುವುದು ಸುಂದರಿ? ಉಲ್ಲಾಸ ಉಲ್ಲಾಸ ಉಲ್ಲಾಸವೋ ಸಂತೋಷ ಸಂತೋಷ
ಕಾಂತೆ. ನೀನು ಸಣ್ಣವನಿ ಕಾಂತ. ಹೌದು ಕಾಂತೆ. ಉಲ್ಲಾಸವು ಉಲ್ಲಾಸವು ಕಾಂತ ಸುಂದರ ಈ ನಂದನವನವು ಎಷ್ಟೊಂದು ಸುಂದರವಾಗಿ ಕಾಣುವುದಲ್ಲ. ಹೌದು ಕಾಂತೆ. ಈ ವನವನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷವಾಯಿತು ಕಾಂತ. ಹೌದು ಕಾಂತೆ, ಸಂತೋಷವಾಗಿದೆ. ಎಷ್ಟು ಬಹಳ ಸಂತೋಷವಾಗಿದೆ ಕಾಂತೆ. ಹೌದೇ ಕಾಂತ. ಹೌದು ಗುಣವಂತ. ಕಾಂತೆ. ಹೌದು ಕಾಂತೆ. ಸತ್ಯಮತಿ, ಕಾಂತ ಈ ವನದ ಮಹಿಮೆಯನ್ನು ನಾನೇನೆಂದು ಹೇಳಿ ಕಾಮಿನಿ. ಕಾಂತ ಈ ವನದಲ್ಲಿ ವನರಾಜನು ಮನಚಿತ್ತನ ಕೇಳಿ ಹಾಡಿದ ನಿಲಯವು ಶೃಂಗಾರವಾದ ಕೋಗಿಲೆಯ ಸಂಗೀತ ಭವನವು ಬೆಳಗಳ ಭೋಜನ ಮಂದಿರವು ಷಟ್ಪದಿ ಕಳಂಬ ಮಾರ್ಗದ ರಮಪ್ರಭ ಶಾಲೆಯೋ ಅಥವಾ ನರ್ತಕಿನ ಮಂಟಪವು. ಹೇ ರಮಣಿ, ಇಂಥ ಉತ್ತಮವಾದ ಸ್ಥಳದು ಸ್ವಲ್ಪ ಕಾಲ ವಿನೋದಾತ್ಮಕವಾಗಿ ಲತ್ತದ ಆಟ ಆಡದ ಬಸಗಿ ರಜನಮತಿ. ಇನ್ನು ಸ್ವಲ್ಪ ಹೊತ್ತು ಕಾಲವನ್ನು ಕಳೆಯಬೇಕೆ? ಹೌದು ಕಾಂತೆ. ಒಬ್ಬರೇ ಆಟವನ್ನು ಆಡಲಿಕ್ಕೆ ಹೌದು ಕಾಂತೆ. ಒಟ್ಟಾಗಿಲ್ಲವೇ? ಆಗಿಲ್ಲ ಕಾಂತೆ. ಹೌದು. ಕಾಂತ ಕಾಂತೆ. ಸುಂದರ ಸುಂದರಿ. ನಲ್ಲ ನಲ್ಲೆ. ದೇವೇಂದ್ರ ಅಜ್ಜಿ, ತೀರ ಶೂರ ಏನು ಕೇಳು. ಅದೇನು ಚೆನ್ನಾಗಿ ಸುಂದರಿ.
ನನ್ನ ಕಾಯಿ ದಶಪುರವಾಯಿತು. ಹೌದು ಕಾಂತಿ. ಇಂಥ ಮೋಸದಾಟವನ್ನು ಆಡಬಾರದು. ಹೌದು ಕಾಂತಿ. ಆ ಹೇ ಪ್ರಿಯೆ. ಪ್ರಿಯ ಕಾಂತ, ಆ ಹೇ ಸೂತ. ಕಾಂತ, ಸಖಿ ಮಣಿಯೊಡನೆ ನತ್ತದ ಆಟ ಹಾಡಬೇಕಾದ ಕಾರಣ ಬೇಗ ಆ ತಂಗಿನ ತಂದು ಶೃಂಗಾರ ಮಾಡಿಸು ಬಂಡೆ ಸರದಿ ತಮ್ಮಿಸದಂತಾಗಲ್ಲ ದೇವ. ಬಂದು ಆ ಹೇಸಕಿ ನಾನು ದಶವನ್ನು ಹಾಕಿರೋನು ನಿನ್ನ ಕೈಯನ್ನೇ ಕರೆಯುವೆನು. ಹೌದು ಕಾಂತಿ, ಕರೆಯುವೆನು ಕಾಂತಿ. ಪ್ರಿಯ ಏ, ಇಂಥ ಮಾಡಬಾರದು ಅನ್ಯೇನು. ಆ ಹೇ ಪ್ರಿಯೆ. ಕಾಂತ, ಕಾಂತಿ. ನನ್ನ ಕಾಯಿ ದಶಪುರವಾಯಿತು. ಹೌದು ಕಾಂತಿ. ಇಂಥ ಮೋಸದಾಟವನ್ನು ಬೇಡ ಕಾಂತ, ಮಹಾಗುಣವಂತ. ಆ ಹೇ ಪ್ರಿಯೆ. ಕಾಲಗೆಯ ನಿವಾಸಕ. ಆ ಹೇ ಪ್ರಿಯೆ. ಪ್ರಿಯ ನಾನು ಮಂಡಾಟ ಹಾಡುವುದಿಲ್ಲ. ಆಡಬೇಡ. ಹೌದು, ಅದು ಮೇಲಕ್ಕಾಗಿಯೂ ಬಾಯಿ ಹೊಂದಿಸಿ ಕಡೆಯಬೇಕಂತ ಮೊದಲೇ ನೀನು ತೀರ್ಮಾನ ಮಾಡಿರೋದು ಕಾಂತಿ. ಗುಣವಂತೆ. ಕಾಂತ, ಕಾಂತಿ. ಇದೇನು ಘೋರ ಧ್ವನಿಯು ಕೇಳಿ ಬರುತ್ತಿರುವುದಲ್ಲ. ಅವನು ನಾನಿರುವುದಕ್ಕೆ ಏತಕ್ಕೆ ಭಯಪಡಬೇಕು ಕಾಂತಿ. ಕಾಂತ, ಕಾಂತಿ. ಆ ಧ್ವನಿಯನ್ನು ಕೇಳಿದರೆ ಎಂದು ಭಯವಾಗುವುದು. ನಾನಿರುವುದಕ್ಕೆ ಏತಕ್ಕೆ ಭಯಪಡಬೇಕು ಕಾಂತಿ. ಹೌದು ಪ್ರಿಯ, ಹೌದು ಪ್ರಿಯೆ. ಏನು ಕೇಳು. ಅದೇನು ಚೆನ್ನಾಗಿರೋ ಪ್ರಿಯೆ. ಮಾರ ಸುಂದರ ಕೇಳೋ, ಮಾರ ಸುಂದರ ಕೇಳೋ, ಘೋರ ಧ್ವನಿ ಬೈಯುವರು. ಅದೇನು ಚೆನ್ನಾಗಿರೋ ಕಾಂತಿ. ಗುಡಿ ಗುಡಿ ಸೋಲಿತರಿಪ ಸಿಗಲಿನ ಬಳಗವ. ನಡುಗುವ ಎನ್ನಾಯ, ನಡುಗುವ ಎನ್ನಾಯ, ಬಾಡಿಗಳು ಬಿಡುತ್ತಾಯ. ಕಾಂತ, ಕಾಂತಿ. ಇದೇನು ಘೋರ ಧ್ವನಿಯು ಕುಳ್ಳ ರಕ್ಕಸರ ಧ್ವನಿಯುವಾಗುತ್ತಿರುವುದಲ್ಲ. ಹೌದು ಕಾಂತಿ. ಕಾಂತ, ಕಾಂತಿ. ಈ ಧ್ವನಿಗಳನ್ನು ಕೇಳಿ ಹರಿಗಳೆಲ್ಲವೂ ನಡುಗುತ್ತಿರುವವು. ಹೌದು ಕಾಂತಿ. ಆ ಘೋರ ಧ್ವನಿಯು ನಮ್ಮ ಹತ್ತಿರಕ್ಕೆ ಬಂದಂತಾಯ್ತು ಕಾಂತ, ಮಹಾಗುಣವಂತ. ಆ ಹೇ ಮೋಹನಾಂಗಿಯೇ. ಕಡೆಗಾಲದ ಕಾಲ ಭೈರವನು ಹದೆ ಹಲ್ಲದೆ ಸಿಡಿಲ ಹೆಬ್ಬಳ ಮಾದ ಹರಪಟವು ಈ ಘೋರದ ನೀವು ಕೇಳಬಂದು ಹೇಳಿಯಲ್ಲ. ಆ ಹೇ ಸುಂದರಿ. ಸುಂದರ, ಮುಕ್ಕೋಟಿ ದೇವತೆಗಳಿಗೆ ಒಡೆಯನಾಗಿ ಸುರಲೋಕಕ್ಕೆ ಅಧಿಪತಿಯಾಗಿ ವಿಜೃಂಭಿಸಿ ಬರುವ ದೈತ್ಯರು ಯಾರೇ ಕಾರದೋಳು ಪ್ರಚ್ಚು ಅಲಿದು ವಜ್ರ ಆಯುಧದಿಂದ ಧನುಜನ ಶಿರವನ್ನು ಚಿತ್ರವಾಗಿ ಮಾಡುವ ಅದ್ಭುತವನ್ನು
ಕಾಂತ ಕಾಂತೆ. ಗಾಬರಿ ಆಗಬೇಡವೆಂದು ಹೇಳಿದೆಯಾ? ಹೌದು ಕಾಂತೆ. ಕಾಂತೆ ಆ ಧ್ವನಿಯನ್ನು ಕೇಳಿದರೆ ನನಗೆ ತುಂಬಾ ಭಯವಾಗುತ್ತದೆ ಪ್ರಿಯ. ಅದು ನಾನು ಕಡೆಗಾಲ ಭೈರವನು ಕಲ್ಪಂದ ಗೌರವನು. ಕಾಂತ ಕಾಂತೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಕಡೆಗಾಲ ಭೈರವನು ಕಡೆಗಾಲ ಸೂಚನೆಯ ಕಡೆಯಲಾರಾದೆನ್ನೋ. ನಲ್ಲ ನಲ್ಲು ಆ ರೊಕ್ಕಸರ ಧ್ವನಿಯನ್ನು ಕೇಳುತ್ತಿರುವುದು ನನಗೆ ಸರಿ ಕಾಣುತ್ತಿಲ್ಲ. ಹೌದು ಕಾಂತೆ. ಕಾಂತ ಕಾಂತೆ ಈ ಬಂಧನವು ಮತ್ತೆ ನಮ್ಮೊಡನೆ ಬಂದಂತಾಯಿತು. ಹೌದು ಕಾಂತೆ. ಕಾಂತ ಕಾಂತೆ ಈ ಕಷ್ಟಕ್ಕೆ ಆ ಕಡೆಗಾಲ ಭೈರವೇಶನು ನಮ್ಮನ್ನು ಕೈ ಹಿಡಿಯದಂತಾಯಿತು. ಹೌದು ಕಾಂತೆ. ಮತ್ತೇನು ಮಾಡಬೇಕು ಕಾಂತ? ಮತ್ತೇನು ಮುಂದಿನ ಪಂಥ? ಹೇ ಬಟ್ಟ ಕುಚಿದ ಬಾಲೆ. ಕಾಂತ ಈ ದುಷ್ಟ ರಕ್ಕಸರ ಬಯಲಿನ ಗೆತಕ್ಕೆ ಇಷ್ಟು ಗಾಬರಿ ಗೆತಕ್ಕೆ ಚಿಂತಿಸಿವೆ. ಹೇ ಸುಂದರಿ ಸುಂದರ ಗೊಂಡು ಬರುವ ಈ ಭ್ರಷ್ಟರಂ ವಜ್ರಾಯುಗಳಿಂದ ಶಿರಗಳನ್ನು ತೆರೆದ ಹಾರಂ ಕುಟ್ಟು ಕುಟ್ಟು ಹೇ ಸುಂದರಿ ಸ್ವಲ್ಪ ಸೈರಿಸು ಭಯಗತ ಆಗಬೇಡ. ಇನ್ನ ಪರಕ್ರಮ ನೋಡದಂತೆ ಬರೆನ ಬರುತ್ತಿದ್ದೆ. ಸುಂದರಿ ಸ್ವಲ್ಪ ಕಾಲವನ್ನು ಕಳೆಯಬೇಕು ಕಾಂತ. ಹೌದು ಕಾಂತೆ. ಹೇಗೆ ಕಳೆಯಬೇಕು ಪ್ರಿಯ? ಹೌದು ಪ್ರಿಯೆ. ವಸುದಿಯೊಳು ಸೀತಾ ಶಿಲ ಶ್ರೀ ಸಿದ್ದೇಶನು ಸುತಲಿತ ಬರುವನು ಸುತಲಿತ ಬರುವನು ನಮ್ಮಯ ಕರ್ತವನು. ಕಾಂತೆ ಈ ವಸತಿಯೋಳು ಶ್ರೀ ಸೀತಾಚಲ ಸಿದ್ದೇಶನು ನಮ್ಮ ಕಣ್ಣಿಗೆ ಬರುತ್ತಿದ್ದನು. ಹೌದು ಕಾಂತೆ. ಕಾಂತ ಕಾಂತೆ ಆ ಕಷ್ಟಕ್ಕೆ ಆ ಸಿದ್ದೇಶ್ವರನು ಬರೆದಿದ್ದ ಮೇಲೆ ನಮಗೆ ಕಷ್ಟ ಇನ್ನು ಮತ್ತೆ ಬಂದಂತೆ ಒದಗಿದಾಯ್ತಲ್ಲ. ಹೌದು ಕಾಂತೆ. ಕಾಂತ ಕಾಂತೆ ಆ ಭಯವನ್ನು ತಾಳಲಾರನು ರಮಣ ಸನ್ಮೋಹನ ಬರಣ. ಸ್ವಲ್ಪ ನಿಧಾನ. ವಿಕ್ರಮಾದಿತ್ಯನಾದ ಕಾಲಿಕೇನೆ ಸುಮ್ಮನೆ ಯಾತಕ್ಕೆ ಆಲಸ್ಯ ಮಾಡಿವಿ ಕೋಮರವತಿ ಎಂಬಕ್ಕೋ ಬಂಡನಾಥ ಎಂದನು ಎಲ್ಲೆಡೆಗೆ ಕೊಂಡರು ಬಿಡದವನ ಬಿಡಿದು ಪಿಚಂಡಿಯಂ ಕಟ್ಟಿ ಎನ್ನಲಿಗೆ ಏನು ಧನವಂತರಾಗುತ್ತಮ್ಮ. ಇದು ನನಗೆ ನೀಡಿದ ಕಾರ್ಯವೇ. ಹೌದು ಅನುಜ. ಅಷ್ಟೈಶ್ವರ್ಯದಲ್ಲಿ ಅಂದಿಯಂತೆ ಬದುಕುತ್ತ
ಅಂಡವಂ ತಿಂದು ಬಾಯಿಗೆ ಬಂದಂತೆ ಬರುವುದಕ್ಕೆ ನಿನ್ನ ನಾಲಿಗೆ ಉದ್ದವೈತೆ ಹೇಗೆ ಸಹಜವಾಗಿ ತಮ್ಮನ್ನು ಮಾಡುವುದೇನೆ ಮೂರ್ಖ. ಎಲೈ ಭ್ರಷ್ಟ ಇಕೋ ನಿಮ್ಮ ಶಿರಗಳನ್ನು ಕಡೆದು ಚಂಡಾಡದೆ ಬಿಡುವುದಿಲ್ಲ ಕುಲ್ಲ ಈ ಕ್ಷಣದ ನಡೆಸಿಬಿಡುವ ನಿಮ್ಮಯ್ಯ ಸಲ್ಲ ಎಲೈ ಪಂಡ ಗಿಂದ ನಮ್ಮ ನಾಮಂದಿಗೆ ತಂಡ ಎಲೈ ಸಣ್ಣ ಎಲೈ ಭ್ರಷ್ಟ ಈ ಪಡವಿಯಾಳಿರುವ ಪಟು ಪರಾಕ್ರಮಿಗಳ ಕದನ ತೋಳ ಸರಿಯಾರಿಲ್ಲವನ್ನ ಬಿಡದು ಕೊಂಡಾಡುವರು ಎಲೈ ಬಂಡ ಎಲೈ ಭ್ರಷ್ಟ ನೀನು ನಮ್ಮ ಪರಾಕ್ರಮವನ್ನು ಲೆಕ್ಕದ ಎಚ್ಚರ ತಪ್ಪಿ ಮಾತನಾಡುವೆಯಾ ಹೌದು ಎಲೈ ಅದವ ಎಲೈ ಭ್ರಷ್ಟ ಇಂಥ ಮಾತನ್ನಾಡುವುದಕ್ಕೆ ನಿನ್ನ ಪರಾಕ್ರಮವು ಎಷ್ಟರವಾದ ನೋಡುತ್ತೇನೆ ಕೊಲ್ಲ ಎಲೈ ಕರ್ಪೂರ ಹತಮನೆ ಮಂದಹೀನನೇ ಮದ್ಯಪಾನವನ್ನು ಮಾಡಿ ತನಗೆ ಉಚ್ಚೇರಿ ಉತ್ತನಕ್ಕೆ ಮಾತನಾಡುವೆಯಾ ಎಲೈ ಭ್ರಷ್ಟ ಎಲೈ ಅದವ ಎನ್ನೊಡನೆ ಯುದ್ಧ ಮಾಡುವ ಸಾಮರ್ಥ್ಯವು ನನ್ನಲ್ಲಿದ್ದರೆ ಎನ್ನ ಪರಾಕ್ರಮವನ್ನಾದರೂ ನೋಡು ಎಲೈ ಭ್ರಷ್ಟ ಎಲೈ ಅದವ ಇಕೋ ನಿಮ್ಮನ್ನು ಒದ್ದು ಮದ್ಯಪಾನ ಮಪ್ಪನ್ನು ಬಿಡಿಸೇನು ಎಲೈ ಇದೇನಾಗಲಾರದನೇ ಅದವ ಒಂದೇ ಅಡಿಯಿಂದ ಬುದ್ಧಿ ಕೊಲ್ಲಲು ಬಂದ ತೆಗೆಯುವ ನಿನ್ನ ಹೆಂಡ. ಏನೇ ಸುರಪತಿ ಕೈಲಾಗದ ಕೋಟೆ ಎಲೈ ನೀಚ ಜಾತಿ ಬುದ್ಧಿ ಕೊಲ್ಲುವ ಬಲ್ಲಿದನು ನೀನಾಗಿದ್ದರೆ ಅಪ್ಸರೆಯರ ಅಂತಃಪುರದಲ್ಲಿ ಅಡಗಿ ಕುಳಿತಿದ್ದಿ ಏಕೆ ನೀನಂತ ಬಲವಂತನಾದರೆ ಶ್ರೇಷ್ಠನಾದ ವಿಶ್ವಾಮಿತ್ರನ ಘೋರವಾದ ತಪಸ್ಸನ್ನು ಭಂಗಗೊಳಿಸಲು ನಿನ್ನ ಕೈಲಾಗದೆ ನಿನ್ನ ಸತಿಯನ್ನು ಬಳಸುತ್ತಿದ್ದಿ ಯಾಕೆ ಅಥವಾ ಎಲೈ ಭ್ರಷ್ಟ ಇದು ಅಲ್ಲದೆ ತ್ರೇತಾಯುಗದಲ್ಲಿ ದಾನವರು ಶ್ರೇಷ್ಠರು ಮಾಡಿದ ಘೋರವಾದ ತಪಸ್ಸನ್ನು ನಡೆಸುತ್ತಿದ್ದಿ ಯಾಕೆ ಎಲೈ ಗೊಂಡ ಮತ್ತು ಸಮುದ್ರ ಮತನ ಮಾಡುವ ಕಾಲದಲ್ಲಿ ಬಂದ ಅಮೃತವನ್ನು ಕಪಟದಿಂದ ದೇವತೆಗಳಿಗೆ ವಶ ಮಾಡಿಕೊಳ್ಳುತ್ತಿದ್ದಿ ಯಾಕೆ ಎಲೆ ಮೂರ್ಖ, ಎಲೈ ಭ್ರಷ್ಟ ನಿನ್ನಂತ ಕೈಲಾಗದ ಏಡಿಗೆಲ್ಲದ ಪರಾಕ್ರಮವ ಎಲ್ಲೋ ತೋರ ಬಂದರೆ ಹತ್ತಿನಂತ ಸತ್ಯ ಹೊತ್ತ ಮಾತ್ರದಲ್ಲಿ ಈ ಭೂಮಿಯ ಪಾತಾಳಕ್ಕೆ ಸೇರಿಕೊಳ್ಳುವೆ. ಎನ್ನಂತ ಕಡು ಪರಾಕ್ರಮಿಯ ಮುಂದೆ ನಿಂತು ಕಲಿವೀರನೆಂಬಂತ ಇಲ್ಲದ ದಂಬಕಂ ಕಚ್ಚಿಕೊಳ್ಳಬೇಡ ಸುರಪತಿ. ನಿನ್ನ ನೀ ಸಾಧ್ಯತೆಗಳನ್ನು ನೋಡಾವುದೇ ಎಲೈ ರಕ್ಕಸಾದಮ ಯಾತಕ್ಕೆ ಹೋಗುತ್ತಿರುವ ನಿನ್ನ ನಾಲಿಗೆ ಉದ್ದವಾಯಿತೆ ಹೇಗೆ ಎಲೈ ಭ್ರಷ್ಟ ಸಹಜವಾಗಿ ಮಾತನಾಡುವ ಮೂರ್ಖ ಮಾಡುವುದಲ್ಲ. ಇಕೋ ನಿಮ್ಮನ್ನು ಒದ್ದು ಮದ್ಯಪಾನಿಯಿಂದ ಮಪ್ಪನ್ನು ಬಿಡಿಸು ಎಲೈ ಬುದ್ಧಿಶೂನ್ಯನೇ ಮಂದಹೀನನೇ, ನಿಮ್ಮ ಕೈ ಕಾಲಗಳನ್ನು ಚಟಪಟನೆ ಮಾಡುವ ಶ್ರೀರಾಜ್ಯ ನೋಡು ನಿನ್ನ ಕೈಲೇನಾಗದಲೇ ಮೂರ್ಖ. ಬಹು ಎತ್ತರಿಂದ ಮಾತನಾಡು ಕರ್ಪುರ ನಡೆಯನ್ನು ಬೆಳಗಿದ್ದು ದೌರ್ಜನ್ಯತನ ಅದವ ಎಲೈ ಭ್ರಷ್ಟ ಮಣಿರಿಯ ಎನ್ನ ಕಪ್ಪಿನ ಕೀಲು ಮುರಿವೆಯ ಮಣಿರಿಯ ಎಲೈ ಸುರವರಿಯ ನಾನು ಹೇಳಲಾರಿ ನಿನ್ನಯ ಶೌರ್ಯ ಯುದ್ಧಕ್ಕೆ ನಿನ್ನ ಬಂಡ ಕಿತ್ತು ಬಿಡುವ ನಿನ್ನ ಮಾಂಸ ಕಂಡ ಅಗ್ರಜ ನಾನಂತ ಮಾತಾಡುತ್ತೇನೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಸ್ವಾಮನ ಕೊಲ್ಲುವ ಬಾಕೆ, ಚಿನ್ನದ ಕೋಲಾಟಕ್ಕೆ. ಸ್ವಾಮನ ಕೊಲ್ಲುವ ಬಾಕೆ, ಚಿನ್ನದ ಕೋಲಾಟಕ್ಕೆ.
ಆಹೋ ಅಗ್ರಜ ಓ ಅನುಜ ಯಾಕಚಿತ ಇಂಥ ಬಂಡ ನಾಯಿಯನ್ನು ಕೊಲ್ಲುವುದಕ್ಕೆ ಚಿನ್ನದ ಕೋಲಿನ್ಯಾತಕ್ಕೆ ಬಲೆ 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 ಶ್ರೀ ಜಗನ್ಮಂಡಲದಲ್ಲಿ ಕಲಿವೀರನಂದ ಬಿರುದಾಂಕಿತನಾಗಿರುವ ನಿನ್ನ ಅನುಜನಾದ ಕಾಲಕ್ಕೆ ನಿರಲಿಕ್ಕಾಗಿ ಯುದ್ಧಕ್ಕೆ ನೀನು ಬರುವುದಕ್ಕೆ ಹೌದಾ ಅನುಜ ಈ ಕ್ಷಣವೇ ನನಗೆ ಅಪ್ಪಣೆಯ ಕೊಟ್ಟು ನೋಡ ಈ ಕ್ಷಣವೇ ಅವನ ಸಂಹಾರ ಮಾಡಿ ಅವನ ಮುದ್ದು ಮೋಹದ ಸತಿಯನಾದ ಸಚಿದೇವಿಯನ್ನು ಎಳೆದ ತಂದು ನಿನ್ನ ಪಾದದಲ್ಲಿ ಕೆಡುತ್ತೇನೆ ಆಹೋ ಅನುಜ ಆಹೋ ಅನುಜ ಇದು ದಾವ ದೊಡ್ಡ ಕಾರ್ಯ ಎಳೆ ಬಳ್ಳಿಯನ್ನು ಕೊಯ್ಯುವುದಕ್ಕೆ ಮುಚ್ಚಿನ ಕರಗ ಸಮೇತಕ್ಕೆ ಚಿಟ್ಟೆಯನ್ನು ಕೊಲ್ಲುವುದಕ್ಕೆ ಬೆಟ್ಟವನ್ನು ಎತ್ತಿ ಹಾಕಬೇಕು. ಓ ಅನುಜ ನಿವಾತಕನೆಂಬ ಕಲಿವೀರನು ನಾನು ನರಕ್ಕೆ ಬಿದ್ದದ ನಿನ್ನ ಮಡತೆಯ ಮರ್ಯಾದೆಯಂ ಕಳೆದು ನಿನ್ನ ಕೇಳ ಭಂಡಾರವಂ ಏರಿಕೊಂಡು ಹೋಗದಿದ್ದರೆ ಪಾಪು ಪಾಪುರ ನಿವಾತ ಕವಚನ ಬೇಸರಾಟಕ್ಕೆ ಬಂದ ದುಷ್ಟ ಪರಮ ಪಾಪಿಷ್ಟ ನೀನೆಂದ ಕುಲಭ್ರಷ್ಟ ನೀನಂತ ಕುಲಭ್ರಷ್ಟನೇ ಅದುಮ ಹೊರ ಸತಿಯ ಮುಟ್ಟಿ ಮರ್ಯಾದೆಯ ನಷ್ಟಗೊಳಿಸಿ ಅನ್ನಂತ ದಹನ ಕೊಂಡೊಯ್ದರೆ ಎನ್ನ ಹಂತ ಪ್ರಾಣವನ್ನು ಸೆಳೆದು ಪಟ್ಟಣ ಸುಟ್ಟು ಸುರು ಮಾಡಿಬಿಡುವ ದಾನವ ನೋಡಿದ ಪರಾಕ್ರಮ. ಕಂಡ ಕಂಡಂತೆ ಯಾತಕ್ಕೆ ಬದಲಾಡುತ್ತೆ ನಾಚಿಕೆ ಇಲ್ಲದೆ ಯಾತಕ್ಕೆ ಹೋಗುವೆ ನಾವು ಪರಾಕ್ರಮನಂದು ಹೇಳಿಕೊಳ್ಳುತ್ತಿರುವೆ ಹಿಂದಕ್ಕೆ ತಾರಕ ಸೂರಾತಿ ಶ್ರೇಷ್ಠರಿಂದ ಕಷ್ಟಪಟ್ಟಿದ್ದು ಎಂತ ನಿನ್ನ ಭಕ್ತಿ ಸಾಯುಧಗಳಂತವರು ಎನ್ನಡನೆ ಬಿದ್ದವನ್ನು ಮಾಡದಷ್ಟು ಭ್ರಷ್ಟಾಚಾರದಿಂದ ಇದ್ದಕ್ಕನಿಲ್ಲ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲದೆ ಬಂದ ಗಗನಾಂತರದ ಉದ್ಯಮದ ನೋಡುತ್ತಿದ್ದ ಗೌರಿವರ ಸಾಂಬಶಿವ ಕಾಲನಿ ಹೊತ್ತವರನ್ನು ಕಾಪಾಡಿದಿ ಕೋರಲಿ ಪಡೆದವರನ್ನೇ ಕೈ ಹಿಡಿದಿ ಹಾಲು ಕುಡಿಸಿದವರನ್ನೇ ಗೋಳಾಡಿಸಿದಿ ಅನ್ನ ಇಟ್ಟವರ ಅಂಶವನ್ನೇ ಹಾಳು ಮಾಡಿದಿ ನಿಮ್ಮ ರಾಕ್ಷಸರ ಬಾಧೆಯನ್ನು ತಡೆದವರೇ ಶಂಕರ ಗೌರಿವರ ಆಹೋ ತ್ರೀ